ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ನಾನಿವತ್ತು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸಿಗೆ ಏನಾದರೂ ರೈಸ್ ಬಾತ್ ಮಾಡಬೇಕು ಅಂತಿದ್ದರೆ ಅದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಇದಕ್ಕೆ ನಾನು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಯಾವುದು ಹಾಕ್ತಾಯಿಲ್ಲ. ಅದು ಇಲ್ಲದೇನೂ ಯಾವ ರೀತಿ ಟೇಸ್ಟಿಯಾಗಿ ಈ ಮಸಾಲ ರೈಸ್ ಬಾತ್ ಮಾಡೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ. ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟೇ ಅಕ್ಕಿಯಿಂದ ಮಾಡ್ತಾಯಿದ್ದೇನೆ, ಅಂದರೆ ಅಂದಾಜು ಒಂದು 120 ಗ್ರಾಮ್ ಅಕ್ಕಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತು ಒಳ್ಳೆ ಫ್ಲೇವರ್ಗೋಸ್ಕರ 1 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಬೇಕು. ಅದಕ್ಕೆ 2 ನಕ್ಷತ್ರ ಹೂವು, 1 ಏಲಕ್ಕಿ, 1 ಇಂಚಷ್ಟು ಚಕ್ಕೆ ಮತ್ತು 4 ಲವಂಗ ಹಾಕಿ ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಳ್ಬೇಕು. ನಂತರ ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪವೇ ಮಾಡೋದ್ರಿಂದ ಒಂದು ಚಿಕ್ಕ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು 2 ನಿಮಿಷ ಫ್ರೈ ಮಾಡಿಕೊಳ್ಬೇಕು. ಜಾಸ್ತಿ ಏನು ಕಲರೆಲ್ಲ ಚೇಂಜ್ ಆಗಬೇಕಾಗಿಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿ. ಈ ರೀತಿ ಈರುಳ್ಳಿ ಸ್ವಲ್ಪ ಬಾಡಿದರೆ ಸಾಕು. ನಂತರ ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೇರಿಸ್ತಾ ಇದ್ದೇನೆ. ಅದು ಹಸಿ ವಾಸನೆ ಹೋಗಬೇಕು. ಅದಕ್ಕೆ ಒಂದು 30 ಸೆಕೆಂಡ್ ತನಕ ಆದರೂ ಫ್ರೈ ಮಾಡಿಕೊಳ್ಬೇಕು. ನಂತರ ಒಂದು ಚಿಕ್ಕ ಟೊಮೆಟೊವನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಒಂದು 2 ನಿಮಿಷ ಅಷ್ಟು ಫ್ರೈ ಮಾಡಿದರೆ ಸಾಕು. ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು. ಅದಕ್ಕೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಸ್ವಲ್ಪ ಮೆತ್ತಗಾದ ನಂತರ 1 ಕ್ಯಾರೆಟ್, ಒಂದು 2 ಬೀನ್ಸ್ ಮತ್ತು 1 ಆಲೂಗಡ್ಡೆಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ನೀವು ಬೇರೆ ಯಾವುದೇ ತರಕಾರಿ ಇದ್ರೆ ಬೇಕೋ ಸೇರಿಸ್ಕೊಳ್ಬೋದು. ಕಾಲಿಫ್ಲವರ್, ಬಟಾಣಿ ಯಾವುದನ್ನು ಬೇಕಾದ್ರೂ ಹಾಕ್ಕೋಬೋದು. ಈಗ ಇದಕ್ಕೆ ಮಸಾಲ ಪದಾರ್ಥಗಳನ್ನು ಸೇರಿಸ್ತಾ ಹೋಗಬೇಕು. ಅದಕ್ಕೆ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಖಾರಕ್ಕೆ, ನಂತರ ಅರ್ಧ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು, ಇದು ಒಳ್ಳೆ ಕಲರ್ ಬರಲಿ ಅಂತ, ನಂತರ ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರು, ನಂತರ 1/4 ಸ್ಪೂನಷ್ಟು ಗರಂ ಮಸಾಲ ಪುಡಿ, ನಂತರ 1/4 ಸ್ಪೂನಷ್ಟು ಅರಿಶಿನ ಪುಡಿ, ನಂತರ ಸ್ವಲ್ಪ ಉಪ್ಪನ್ನು ಇವಾಗ ತರಕಾರಿಗೋಸ್ಕರ ಸೇರಿಸ್ಕೋಬೇಕು. ಮತ್ತೆ ನೋಡಿಕೊಂಡು ಸೇರಿಸ್ಕೊಳ್ಬೋದು. ಈಗೆಲ್ಲವನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಮಸಾಲೆಗಳೆಲ್ಲ ತರಕಾರಿಯಲ್ಲಿ ಸರಿಯಾಗಿ ಹೊಂದ್ಕೊಳ್ಬೇಕು. ಅದಕ್ಕೆ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಅರ್ಧ ಕಪ್ಪಷ್ಟು ಅಕ್ಕಿಯನ್ನು ನಾನು ಒಂದು 20 ನಿಮಿಷ ಮುಂಚೆನೇ ನೆನೆ ಹಾಕಿದ್ದೆ. ಅದನ್ನು ಇವಾಗ ಸೇರಿಸ್ತಾ ಇದ್ದೇನೆ. ನೀರೆಲ್ಲ ಬಸಿದು ಬಿಟ್ಟು ಸೇರಿಸ್ಕೊಳ್ಬೇಕು. ಅದನ್ನು ಸ್ವಲ್ಪ ಹೊತ್ತು ಆ ತರಕಾರಿಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ನೆನೆದಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 3/4 ಕಪ್ನಷ್ಟು ನೀರು ಸೇರಿಸ್ತಾ ಇದ್ದೀನಿ. ಅಕ್ಕಿ ನೆನೆಸಿ ಮಾಡೋದ್ರಿಂದ ಅರ್ಧ ಕಪ್ ಅಕ್ಕಿಗೆ 3/4 ಕಪ್ ನೀರು ಸಾಕಾಗ್ತದೆ. ಎಲ್ಲಿಯಾದರೂ ಅಕ್ಕಿ ನೆನೆಸದೆ ಮಾಡೋದಿದ್ದರೆ ಅರ್ಧ ಕಪ್ ಅಕ್ಕಿಗೆ 1 ಕಪ್ನಷ್ಟು ನೀರು ಸೇರಿಸ್ಕೊಳ್ಬೇಕು. ಉಪ್ಪು ನಾವು ಆವಾಗ ತರಕಾರಿಗೆ ಮಾತ್ರ ಸೇರಿಸ್ಕೊಂಡಿದ್ವಿ. ಈಗ ಉಪ್ಪು ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೊಳ್ಬೇಕು. ನಂತರ ಕುದಿ ಬಂದ ಮೇಲೆ 1 ಸ್ಪೂನಷ್ಟು ನಿಂಬೆ ರಸ ಹಾಕಿ ನಂತರ ಒಮ್ಮೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 2 ವಿಜಿಲ್ ಬಂದರೆ ಸಾಕು. 2 ವಿಜಿಲ್ ಆದ ನಂತರ ಒಂದು 5 ನಿಮಿಷ ಬಿಟ್ಟ ನಂತರ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಬೇಕು. ಆವಾಗ ಈ ರೀತಿ ಉದ್ರಾಗಿ ರೈಸ್ ಬಾತ್ ರೆಡಿ ಆಗ್ತದೆ. ಹೀಗೆ ಮನೇಲಿ ಇರುವಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸಿಗೆ ಈ ರೀತಿ ಮಸಾಲ ರೈಸ್ ಬಾತನ್ನು ಮಾಡ್ಕೊಳ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಕೊಡಿ ಮತ್ತು ಎಲ್ಲರ ಜೊತೆ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಗಳನ್ನು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.